ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಸೇಡಂನಲ್ಲಿ ನಡೆಯುತ್ತಿರುವಂಥ ಈ ಭಾರತೀಯ ಸಂಸ್ಕೃತಿ ಉತ್ಸವ ಇವತ್ತು 2ನೇ ದಿನದ ಒಂದು ಕಾರ್ಯಕ್ರಮ. ಇಲ್ಲಿ ನನಗೆ ಒಂದು ವಿಶೇಷತೆ ಕಂಡಿದ್ದು ಮಣ್ಣಿನ ಕಪ್ಪುಗಳು. ನಮ್ಮ ಅಮ್ಮ ಅವರು ಹೋಗಿ ತೆಗೆದುಕೊಂಡು ಬಂದಿದ್ದಾರೆ. ಈ ಒಂದು ಮಣ್ಣಿನ ಕಪ್ಪಿನಲ್ಲಿ ಬೆಲ್ಲದ ಚಹಾ ಮಾಡಿಕೊಟ್ಟರು. ಈ ಒಂದು ಮಣ್ಣಿನ ಕಪ್ಪಿನ ಬಗ್ಗೆ ಯಾಕೆ ಹೇಳಲು ಇಷ್ಟಪಡುತ್ತೇನೆ ಅಂತಂದರೆ, ಪ್ಲಾಸ್ಟಿಕ್ ಅನ್ನು ತ್ಯಜಿಸಿ ಪರಿಸರವನ್ನು ಉಳಿಸಿ ಅನ್ನುವ ಒಂದು ಸಂದೇಶದೊಂದಿಗೆ ಈ ಮಣ್ಣಿನ ಒಂದು ಇದರಲ್ಲಿ ಚಹಾ ಕುಡಿದಿದ್ದೆ ಆದರೆ ಆರೋಗ್ಯವು ಕೂಡ ಚೆನ್ನಾಗಿರುತ್ತದೆ ಮತ್ತು ರುಚಿಯಾದ ಚಹಾ ಇದು ಆಗಿರುತ್ತದೆ. ಇದರ ಬೆಲೆ 4 ಕಪ್ಪಿಗೆ 25 ರೂಪಾಯಿ ಮಾತ್ರ. ಇದರಿಂದ ಒಬ್ಬ ಕೆಲಸಗಾರರಿಗೂ ಕೂಡ ನಾವು ಸಹಾಯ ಮಾಡಿದ ಹಾಗೆ ಆಗುತ್ತದೆ. ದಯವಿಟ್ಟು ಉತ್ಸವದಲ್ಲಿ ಹೋಗಿದ್ದೇ ಆದರೆ ಈ ಒಂದು ಚಹಾವನ್ನು ಕುಡಿದು ಕಪ್ಪನ್ನು ತೆಗೆದುಕೊಂಡು ಬನ್ನಿ. ಇದರಿಂದ ನಾವು ಎಷ್ಟೋ ಪರಿಸರವನ್ನು ಉಳಿಸಬಹುದು ಮತ್ತು ಆರೋಗ್ಯ ಕೂಡ ಚೆನ್ನಾಗಿ ಇಟ್ಟುಕೊಳ್ಳಬಹುದು. ನಮ್ಮ ಆರೋಗ್ಯ ಬಹಳ ಮುಖ್ಯ. ಅದೇ ರೀತಿ ನಮ್ಮ ಮಣ್ಣಿನ ವಸ್ತುಗಳು ಬಳಸುವ ಪುನರ್ಬಳಕೆ ನಾವು ಮಾಡಿಕೊಳ್ಬೇಕು. ಇದರಿಂದ ಮಕ್ಕಳಿಗೂ ಕೂಡ ನಾವು ಕಲಿಸಿದ ಹಾಗೆ ಆಗುತ್ತದೆ. ಅಲ್ಲಿ ಹೋದಾಗ ಏನಾದರೂ ಒಂದು ವಸ್ತುವನ್ನು ನೀವು ಕೈಯಲ್ಲಿ ಹಿಡಿದುಕೊಂಡು ಬನ್ನಿ. ಅದು ನಮಗೆ ಉಪಯೋಗವೂ ಆಗಬೇಕು, ಅದರಿಂದ ಆರೋಗ್ಯವು ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.